ಕಷ್ಟದ ಮೇಲೆ ಕಷ್ಟವನ್ನ ಕೊಡ್ತಾ ಇದ್ರೆ ನಮ್ಮಂತ ರೈತರ ಜೀವನ ಇನ್ನೆಲ್ಲಿ ಬದುಕಬೇಕು ತಾಯಿ? ಅಮ್ಮ, ಈ ಬಾಳಿ ಬದುಕಬೇಕಾಗಿದ್ದ ನಮ್ಮ ಜೀವನ, ನಮ್ಮ ಮನೆತನವೆಲ್ಲ ಆ ದುಷ್ಟ ನರಸಿಂಹಗೌಡ ಸುಟ್ಟು ಬೂದಿಯಾಗಿ ಮಾಡಿದ ತಾಯಿ. ಇನ್ನೆಲ್ಲಿ ಬದುಕಬೇಕಮ್ಮ? ಜೀನಿ ಗೂಡಿನಂತಿದ್ದ ನನ್ನ ಮನೆತನವೇ ಸುಟ್ಟು ಭಸ್ಮವಾಗಿ ಹೋಯಿತು ತಾಯಿ, ಸುಟ್ಟು ಭಸ್ಮವಾಗಿ ಹೋಯಿತು. ಸುಮತಿ ಒಳ್ಳೆಯ ಗುಣವಿರುವರು, ಸುಮತಿ ಒಳ್ಳೆಯ ಗುಣವಿರುವರು, ಗುಣವಂತರು ಭೂಮಿ ಮಾಡುವ ಜಾಗದಲ್ಲ, ದುಷ್ಕರ್ಣಿಯಂಗೆರ ಹತ್ತುಗಳ ಹಾರಾಡುತ್ತಿರುವ ಜಾಗ ಇದು. ಈ ಜಾಗದಲ್ಲಿ ನೀನು ಒಬ್ಬಳಿ ಏನು ಮಾಡುತ್ತಿರುವೆ? ಸ್ವಾಮಿ, ಕಷ್ಟದಲ್ಲಿ ಕೈ ತೊಳುತ್ತಿರುವ ನಮ್ಮ ಜೀವನ ಇನ್ನು ಮುಂದೆ ಆದ್ರೂ ಬದುಕಿದಾದ್ರೂ ಏನು ಪ್ರಯೋಜನ ಸ್ವಾಮಿ? ಅದಕ್ಕೆ ಇಲ್ಲೇ ಪ್ರಾಣಿಗಳಿಗೆ ಮಾಂಸವಾದ್ರಾಯ್ತು ಅಂತ ಬಂದೆ. ಸುಮತಿ, ನಾನು ಬಹಳ ಕನಸನ್ನೇ ಕಟ್ಟಿಕೊಂಡಿದ್ದೆ. ನಮ್ಮ ಜೀವನ ಬೀದಿಗೆ ಬರುತ್ತೆ ಅಂತ ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ. ನೀನು ನನ್ನ ಮದುವೆಯಾಗಿ ಬಂದು ನಿನ್ನ ಕಷ್ಟದಲ್ಲಿ ಕಣ್ಣೀರು ಹಾಕಿದನ್ನು ನೋಡಿದರೆ ನನ್ನ ಕಣ್ಣೀರು ತನ್ನಿಂತಾನೇ ಹರಿದು ಮಲಪ್ರಭಾ ನದಿ ಹರಿದಂಗೆ ಹರಿಯುತ್ತದೆ. ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಕಷ್ಟದ ದಿನಗಳೆಲ್ಲವೂ ದೂರ ಆಗಿ ಸುಖದ ದಿನಗಳು ಬಂದೇ ಬರ್ತವೆ ಸ್ವಾಮಿ, ಬಂದೇ ಬರ್ತವೆ. ಸುಮತಿ, ಸುಮತಿ, ಒಂದು ಹೊತ್ತಿನ ಗಂಜಿಗೆ ಪರದಾಡುವಂತ ಪರಿಸ್ಥಿತಿ ನಮ್ಮದಾಗಿದೆ ಸುಮತಿ, ನಮ್ಮದಾಗಿದೆ. ಆ ನರಸಿಂಹಗೌಡಂದೆ ನನ್ನ ಸೈಡಿನ ಕ್ರಾಂತಿಯಲ್ಲಿ ಹಾಕಿ ಅವನ ರುಂಡವನ್ನು ಚಂಡರಿಸುತ್ತಿದ್ದರೆ ನನ್ನ ಹೆಸರು ಸತ್ಯವಂತನೇ ಅಲ್ಲ. ಹೌದು ಸ್ವಾಮಿ, ಬಡವರ ಬಾಯಿನಲ್ಲಿ ರಣರಂಗದ ಅಲೆಗಳನ್ನ ಎಬ್ಬಿಸಿ ನಗನಗುತ್ತಾ ಮೆರಿತಾ ಇದ್ದಾರಲ್ಲ, ಅಂತ ನೀಚರ ಮಟ್ಟ ನಾವು ಹಾಕ್ಲೇಬೇಕು ಸ್ವಾಮಿ, ಹಾಕ್ಲೇಬೇಕು. ಸುಮತಿ, ನೀನೇನು ಚಿಂತಿಸಲೇಬೇಡ, ಆ ಕಾಲ ಆದಷ್ಟು ಬೇಗನೆ ಬರುತ್ತದೆ. ಸುಮತಿ, ತಿನ್ನಲಿಕ್ಕೆ ಮನೆಯಲ್ಲಿ ಏನಾರು ಇದೆಯಾ? ಸ್ವಾಮಿ, ತಿನ್ಲಿಕ್ಕೆ ಒಂದು ತುತ್ತು ಅನ್ನ ಕೂಡ ಇಲ್ಲ ಸ್ವಾಮಿ. ಮನೆಯಲ್ಲಿದ್ದ ಕಾಳು ಕಡೆ ಎಲ್ಲವೂ ಸುಟ್ಟು ಬೂದಿಯಾಗಿ ಹೋಗಿದೆ. ಇನ್ನು ಮೇಲಿಂದ ನಮ್ಮ ಜೀವನ ಒಂದು ತುತ್ತಿಗೋಸ್ಕರ ಭಿಕ್ಷೆ ಬೇಡುವಂತಾಯ್ತಲ್ಲ ಸ್ವಾಮಿ, ಭಿಕ್ಷೆ ಬೇಡುವಂತ. ಸುಮತಿ, ಕಷ್ಟದಲ್ಲಿ ಬೆಳೆದ ಬಂದಂತ ನಮ್ಮಂತ ರೈತರಿಗೆ ಇದೆಲ್ಲ ಮಾಮೂಲಿ ಸುಮತಿ, ಮಾಮೂಲಿ. ಸುಮತಿ, ನೀನು ಊಟ ಮಾಡಿ 2 ದಿವಸ ಆಯಿತು, ಸೊರಗಿ ಅಷ್ಟನ್ನು ಸಣ್ಣದಾಗಿದೆಯಾ ನೋಡು. ಸುಮತಿ, ನಾವಿಬ್ಬರ ಜೋಡಿ ಆಗಿ ಒಂದು ಹಾಡನ್ನರು ಆಡಿದರೆ ನಮ್ಮ ಹಸುವಿನ ದಾಹ ದೂರವಾಗುತ್ತದೆ. ಆಯ್ತು ಸ್ವಾಮಿ, ನಿಮ್ ಇಷ್ಟದಂತೆ ಆಡಿ. ಏಳು ಜನ್ಮ ಇದ್ದರೆ ಶಿವನಲ್ಲಿ ಕೇಳುವುದು ಒಂದೇ, ಸತಿಯಾಗು ಎಂದೇ. ಏಳು ಜನ್ಮ ಇದ್ದರೆ ಹುಟ್ಟಿದರು, 7 ಜನ್ಮ ಇದ್ದರು
ಸುಮತಿ, ಯಾರ್ದರ ಮನೆಯಲ್ಲಿ ಜೀತದಳಾಗಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಬಾ. ಸ್ವಾಮಿ, ನನಗೆ ತುಂಬಾ ಹಸಿವಾಗ್ತಾ ಇದೆ ರೀ. ಯಾಕೋ ತಲೆ ಸುತ್ತಿ ಬಂದಂತಾಗ್ತಾ ಇದೆ. ಯಾರಮ್ಮ ನೀವು? ಯಾಕೆ ಈ ಕಾಡಿನಲ್ಲಿ ಇಬ್ಬರೇ ನಿಂತಿದ್ದೀರಾ? ಏನಾಗಿತ್ತು ನಿಮಗೆ? ಏನಂತ ಹೇಳಲಿ ತಮ್ಮ, ಏನಂತ ಹೇಳಲಿ? ನನ್ನ ಬಡತನದ ರೋದನೆ, ಬಂಗಾರದಂತ ನನ್ನ ಮನೆ ಸುಟ್ಟು ಹೋಯಿತು. ವರ್ಷಾನ್ ಪೂರ್ತಿ ಬೆಳೆದ ಕಾಳು ಕಡಿಗಳು ಸುಟ್ಟು ಹೋದವು. ಒಂದು ಹೊತ್ತಿನ ಗಂಜಿಗೆ ಪರದಾಡುವಂತ ಪರಿಸ್ಥಿತಿ ನಮ್ಮದಾಗಿದೆ ಅಪ್ಪ, ನಮ್ಮದಾಗಿದೆ. ಅಣ್ಣ, ನೀವೇನು ಚಿಂತೆ ಮಾಡಬೇಡಿ. ನಿಮಗೆ ನಾನು ಹೊಟ್ಟೆ ತುಂಬ ಅನ್ನ ಹಾಕುತ್ತೇನೆ. ನೀವು ನನ್ನ ಮನೆಗೆ ಬರ್ರಿ. ಯಾರ ಹೆತ್ತ ಮಗನಪ್ಪ ನೀನು? ನಿನ್ನ ಗುಣ ಅಪ್ಪಟ ಚಿನ್ನ ಇದ್ದಂತೆ. ನೋಡಪ್ಪ, ಕಷ್ಟದಲ್ಲಿ ನಾವಿದ್ದೇವೆ, ನಮ್ಮ ಕಷ್ಟ ನಮಗಿರ್ಲಿ, ನಿನ್ಗೆ ಯಾಕಪ್ಪ ತೊಂದರೆ? ಅಮ್ಮ, ಅಮ್ಮ, ನನಗೆ ಯಾವ ಕಷ್ಟ? ನಾನು ನಿಮ್ಮಂಥವ್ರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಕಳೆದು ಹೋದ ನನ್ನ ತಮ್ಮನಿಗೆ ಯಾರಾದರೂ ಸಹಾಯ ಮಾಡುತ್ತಾರ ಒಂದು ನಂಬಿಕೆ ಅಷ್ಟೇ. ಹಾ, ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು. ತಮ್ಮ, ನಿನ್ನ ತಮ್ಮ ಸಿಗುವ ಹಾಗೆ ದೇವರಲ್ಲಿ ನಾ ಬೇಡಿಕೊಳ್ಳುತ್ತೇನೆ. ಅಣ್ಣ, ಅತ್ತಿಗೆ, ಯಾಕೆ ಈ ಕಾಡಿನಲ್ಲಿ ನಿಂತಿದ್ದೀರಾ? ಗೆಳೆಯ ಮದಗಜ, ನೀನೇನಿಲ್ಲಿ? ಮಗದೀರಾ, ನಾನು ಇದೇ ಕಾಡಿನಲ್ಲಿ ಇರೋದು. ಇಲ್ಲೇ ನನ್ನ ಅರಮನೆ ಇದೆ. ಇವರೇನಾ ನಿನ್ನ ಅಣ್ಣ ಅತ್ತಿಗೆ? ಹೌದಪ್ಪ, ನಾವೇ ಅವರ ಅಣ್ಣ ಅತ್ತಿಗೆ. ನನ್ನ ತಮ್ಮ ಮಗದೀರ ನಿನಗೆ ಹೇಗೂ ಪರಿಚಯ? ಅಣ್ಣ, ನಾನು ಡಿಗ್ರಿ ಪರೀಕ್ಷೆಯಲ್ಲಿ ಫೇಲ್ ಆಗಿ ಸಾಯಲು ನಿಂತಾಗ ನನಗೆ ಬುದ್ಧಿ ಮಾತು ಹೇಳಿ ಮನೆಗೆ ಕಳಿಸಿದ ದೇವರನ್ನ ಈ ಮದಗಜ. ನೋಡಪ್ಪ, ಈ ನಿನ್ನ ಉಪಕಾರವನ್ನ ನಾವು ಯಾವ ಕಾಲಕ್ಕೂ ಮರೆಯುವುದಿಲ್ವಪ್ಪ, ಮರೆಯುವುದಿಲ್ಲ. ಅಮ್ಮ, ಇದರಲ್ಲಿ ಉಪಕಾರವನ್ನುವುದೇನಿದೆ? ನೀವೆಲ್ಲರೂ ಸೇರಿ ನಮ್ಮ ಮನೆಗೆ ಬರಬೇಕು. ಆಯ್ತು ನಡೆಯಪ್ಪ. ಆಯ್ತು, ನಡ್ರಿ. ಅತ್ತಿಗೆ, ಮಗದೀರಾ, ಇದೆಯಪ್ಪ ನಮ್ಮ ಮನೆ. ತಮ್ಮ, ಮನೆಯಲ್ಲಿ ನೀನು ಒಬ್ಬನೇ ಇದೆಯಾ? ಆ ಫೋಟೋದಲ್ಲಿದ್ದವರು ಯಾರವರು? ಅಣ್ಣ, ಆ ಫೋಟೋದಲ್ಲಿ ಇರುವವರು ನಾನು ಮತ್ತು ನನ್ನ ತಮ್ಮ ಮತ್ತು ನನ್ನ ತಂಗಿ. ನನ್ನ ತಮ್ಮ 3 ವರ್ಷ ಬರುವ ದುರ್ಗಾದೇವಿ ಜಾತ್ರೆಯಲ್ಲಿ ಕಳೆದು ಹೋದ. ಎಷ್ಟು ಹುಡುಕಿದ್ರೂ ಸಿಗಲೇ ಇಲ್ಲ. ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ, ಒಂದು ಸುಳಿನೇ ಸಿಗ್ತಾ ಇಲ್ಲ. ಜಾತ್ರೆಯಲ್ಲಿ ಕಳೆದು ಹೋದ ನಿನ್ನ ತಮ್ಮ ಇನ್ನೂ ಇದ್ದಾನೆ. ನೀನೇನು ಚಿಂತೆ ಮಾಡಲು ಬೇಡ. ಅಣ್ಣ, ಏನನ್ನ ಹೇಳ್ತಿರ್ಬಿರಿ ನೀವು? ಎಲ್ಲಿದ್ದಾನೆ ಬೇಗ ಹೇಳಿ. ಹೌದಪ್ಪ, ಬೇರೆ ಯಾರಪ್ಪ? ಇವ ಮಗದೀರ ನಿನ್ನ ಒಡ ಹುಟ್ಟಿದ ತಮ್ಮ. ಏನನ್ನ ಏನು ಹೇಳುತ್ತಿರುವೆ? ಹೌದಪ್ಪ, ನಾ ಅದೇ ದಿನ ಜಾತ್ರೆ ಮುಗಿಸಿ ಮನೆಗೆ ಬರುವ ಹೊತ್ತಿನಾಗೆ ನೀನು ಗುಡಿಯ ಮುಂದೆ ನಿಂತು ಅಳ್ತಿದ್ದಿ. ಎಷ್ಟೋ ಮೈಕಿನಲ್ಲಿ ಹೋದ್ರು ಯಾರು ಬಂದು ಕರ್ಕೊಂಡು ಹೋಗ್ಲಿಲ್ಲ. ಅದಕ್ಕೆ ನಾನೇ ಹೊತ್ಕೊಂಡ್ಬಂದು ಜೋಪಾನ ಮಾಡಿದ್ದೆ. ಅಣ್ಣ, ನನಗೆ ಮೊದಲೇ ಗೊತ್ತಿತ್ತು. ನನ್ನ ತಮ್ಮನನ್ನು ಸಾಕಿ ಸಲುವುದಕ್ಕೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಣ್ಣ, ತಮ್ಮ, ತಮ್ಮ, ಅಣ್ಣ, ಅಣ್ಣ, ನಿಮ್ಮ ಅಣ್ಣ ತಮ್ಮಂದಿರ ಬಾಂಧವ್ಯ ಚಿರಕಾಲ ಹೀಗೆ ಇರ್ಲಿ ಅಂತ ನಾನು ಆ ತಾಯಿ ದುರ್ಗಾ ಮಾತೆಯಲ್ಲಿ ಬೇಡ್ಕೊಳ್ತೀನಪ್ಪ. ತಮ್ಮಂದಿರ
ದುರ್ಗಾದೇವಿ ಜಾತ್ರೆಯಲ್ಲಿ ಅಗಲಿದ ಸೋದರು ಇದೇ ದುರ್ಗಾದೇವಿ ಜಾತ್ರೆಯಲ್ಲಿ ಒಂದಾಗಿದ್ದೀರಾ. ನೀವು ಬೇಟ ಶ್ರೀಮಂತರವನ್ನು ಅಂತ್ಯ ಮಾಡಬೇಕು ಅನ್ನೋಕೆ ನನಗೆ ಕನಸಪ್ಪ. ಅಣ್ಣ ಆದಷ್ಟು ಬೇಗ ಆ ನಿನ್ನ ಕನಸನ್ನು ಖಂಡಿತವಾಗಿಯೂ ನನಸು ಮಾಡುತ್ತೇವೆ. ಹಾಗಾದ್ರೆ ಬನ್ನಿ, ಈ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡಿನಲ್ಲಿ ಆಯ್ತಮ್ಮ. ನಮ್ಮ ಮನೆಯಲ್ಲಿ ಸಾಧ್ಯವೇ, ನಮ್ಮ ಮನೆಯಲ್ಲಿ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ, ಪ್ರೇಮಿನ ಸಂಗೂಡಿದು ಪ್ರೀತಿಯ ಸಮಾನ ಜೀವನ. ಬನ್ನಿ ಹಾಗಾದ್ರೆ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಓಕೆ. ಚಂದ್ರ ಮಾರುತಿ ಅವರು 100 ರೂಪಾಯಿ ಕಲಾಕಣಿ ಕೊಟ್ಟಿದ್ದಾರೆ, ಅವರಿಗೆ ತುಂಬಾ ಆಭಾರದಿದ್ದೀನಿ. ಅಣ್ಣ, ನಮ್ಮ ತಂಗಿ ಎಲ್ಲಿ ಕಾಣ್ತಾ ಇಲ್ಲವಲ್ಲ? ಏನಂತ ಹೇಳಲಿ ತಮ್ಮ, ಏನಂತ ಹೇಳಲಿ? ಅನನ್ಯ, ಅನನ್ಯ, ನನ್ನ ಚಿಕ್ಕ ಅಣ್ಣ ಎಲ್ಲಿ, ಯಾವಾಗ ಬರ್ತಾನೆ ಅಂತ ಕೇಳ್ತಾ ಇದ್ದಲ್ಲಮ್ಮ. ಬಂದು ಮಾತನಾಡಮ್ಮ ನಿನ್ನ ಮುದ್ದು ಅಣ್ಣನ ಹತ್ರ. ಅಂದರೆ ನಿನ್ನ ಮಾತಿನ ಅರ್ಥ ಏನನ್ನ? ತಂಗಿಗೆ ಏನಾಗಿದೆ? ಮಗದೀರ, ತಂದೆ ತಾಯಿಯ ಫೋಟೋವನ್ನು ಪೂಜೆ ಮಾಡ್ತೀನಿ, ಹೂವನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೋದವಳು ನನ್ನ ತಂಗಿ. ಯಾರೋ ರಾಕ್ಷಸರು ಅವಳ ಶೀಲವನ್ನು ಹಾಳು ಮಾಡಿ ಆ ವಿಷವನ್ನು ತಾಳಲೆ ವಿಷವನ್ನು ಕುಡಿದು ಆತ್ಮಹತ್ಯೆ ಮಾಡಿಕೊಂಡಳಪ್ಪ, ಆತ್ಮಹತ್ಯೆ ಮಾಡಿಕೊಂಡಳ. ಅಣ್ಣ, ನಮ್ಮ ತಂಗಿಯನ್ನು ಹೀನಾಯವಾಗಿ ಬಲಾತ್ಕಾರ ಮಾಡಿ ಕೊಂದ ಆ ಕೆಟ್ಟ ಸೂಳೆ ಮಕ್ಕಳನ್ನು ಹಿಡಿದು ಇದೇ ನನ್ನ ಕೋಡ್ಲಿಯಿಂದ ಅವರ ರುಂಡ ಮುಂಡವನ್ನು ಕೆಂಡರಿಸಿದಾಗಲೇ ನನ್ನ ಸೇಡಿನ ಕ್ರಾಂತಿ ನಂದಿ ಹೋಗುವುದು. ತಮ್ಮ ಮಗದೀರ, ಇಬ್ಬರು ಸೇರಿಯೇ ನರಸಿಂಹಗೌಡನ ಮನೆಗೆ ನುಗ್ಗೋಣ. ನಮ್ಮ ಸತ್ಯವಂತನ ಮನೆಗೆ ಬೆಂಕಿ ಹಚ್ಚಿದ
ಆ ನರಸಿಂಹಗೌಡನ ಮನೆಗೆ ಇಬ್ರು ಸೇರಿಯೇ ನುಗ್ಗೋಣ. ಆಯ್ತಣ್ಣ ನಡೆ. ಆಮೇಲೆ ನನ್ನ ತಂಗಿಯನ್ನು ಕೊಂದಲು ಚಾರನ್ನ ಮಕ್ಕಳನ್ನು ಹುಡುಕಿ ಅವರ ಚಂಡನ್ನೇ ಕತ್ತರಿಸೋಣ. ಆಯ್ತಣ್ಣ ನಡೆ ಹೋಗೋಣ. ಆಯ್ತು ತಮ್ಮ, ಆದಷ್ಟು ಬೇಗ ಅವರ ಮನೆಗೆ ಹೋಗಿ ಚೆಂಡು ಕತ್ತರಿಸೋಣ. ಬಾ. ಗಡ 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 ಗಡ